ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನಾವು ಡೈಲಿ ವಿಡಿಯೋ ಹಾಕಿದರೆ ಏನಾಗುತ್ತೆ ಆ್ಯಂಡ್ ಡೈಲಿ ವಿಡಿಯೋ ಹಾಕಿಲ್ಲ ಅಂದ್ರೂ ಹೇಗೆ ಏನಾಗುತ್ತೆ. ಲೈಕ್ ವೀಕ್ಲಿ ಒನ್ಸ್ ವಿಡಿಯೋ ಹಾಕಿದರೆ ಏನಾಗುತ್ತೆ, ಲೈಕ್ ಡೈಲಿ ವಿಡಿಯೋ ಹಾಕಿದರೆ ಏನಾಗುತ್ತೆ, ಇಲ್ಲ ನಾವು 2 ಡೇಸ್ ಇಲ್ಲ 3 ಡೇಸ್ ವಿಡಿಯೋ ಬಿಟ್ಟು ಹಾಕಿದರೆ ಏನಾಗುತ್ತೆ, ನಮ್ಮ ಚಾನಲಲ್ಲಿ ಏನು ಎಫೆಕ್ಟ್ ಬೀಳುತ್ತೆ, ಏನು ಲಾಭ ಆಗುತ್ತೆ ಆ್ಯಂಡ್ ಡೈಲಿ ವಿಡಿಯೋ ಹಾಕೋದ್ರಿಂದ ಏನು ಲಾಭ ಏನು ನಷ್ಟ, ಇವೆಲ್ಲನೂ ಡೀಟೇಲ್ಸಾಗಿ ಇವತ್ತಿನ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ಡೀಟೇಲ್ಸಾಗಿ ನೋಡಿ, ಯಾರೆಲ್ಲ ಡೈಲಿ ವೀಡಿಯೋಸ್ನ ಪೋಸ್ಟ್ ಮಾಡ್ತೀರಾ, ಇಲ್ಲ ಯಾರೆಲ್ಲ 2 ಡೇಸ್ಗೊಂದ್ಸಲ 3 ಡೇಸ್ಗೊಂದ್ಸಲ ಇಲ್ಲ ವೀಕ್ಲಿ ಒಂದ್ಸಲ ಯಾರೆಲ್ಲ ವೀಡಿಯೋನ ಪೋಸ್ಟ್ ಮಾಡ್ತೀರಾ, ಸೊ ಏನಿದ್ರದ್ದು ಲಾಭ ಏನಿದೆ ಆ್ಯಂಡ್ ನಷ್ಟ ಏನಿದೆ ಡೀಟೇಲ್ಸಾಗಿ ತಿಳ್ಕೊಳ್ಳಿ. ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ಓಕೆನಾ? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ ಶಾಟ್ನ ಹಾಕಿದ್ದೀನಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಈಗ ಡೈಲಿ ವಿಡಿಯೋ ಹಾಕೋದ್ರಿಂದ ಏನಾಗುತ್ತಂತ ನಿಮಗೆ ಫಸ್ಟ್ನೇ ಪಾಯಿಂಟ್ ನಾನು ನಿಮಗೆ ಹೇಳ್ಬಿಡ್ತೀನಿ. ಇದರದ್ದು ಲಾಭಗಳೇನಿದ್ದಾವೆ ಅದನ್ನು ಹೇಳ್ಬಿಡ್ತೀನಿ. ಓಕೆನಾ? ಸೊ ಈಗ ನಾವು ಡೈಲಿ ವಿಡಿಯೋ ಹಾಕ್ತಿದ್ದೀವಿ ಅಂದರೆ ಲೈಕ್ ಡೇ 7ವರೆಗೂ, ಡೇ 1ಇಂದ ಹಿಡಿದು ಡೇ 7ವರೆಗೂ ನಾವು ಡೈಲಿ ವೀಡಿಯೋಸ್ನ ಹಾಕ್ತಾ ಇದ್ದೀವಿ ಅಂದರೆ, ಸೊ ಆಗ ಬಂದುಬಿಟ್ಟು ಏನಾಗುತ್ತೆ, ನಮ್ಮದು ಜಾಸ್ತಿ ಚಾನ್ಸಸ್ ಇರುತ್ತೆ ವಿಡಿಯೋ ವೈರಲ್ ಆಗೋದು. ಓಕೆನಾ? ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ಈಗ 7 ಡೇಸು ಒಂದೊಂದು ವೀಡಿಯೋ 7 ಡೇಸಲ್ಲಿ ನೀವು ಹಾಕ್ತಾ ಇದ್ದೀರಾ ಆ್ಯಂಡ್ ಈ ಕಡೆ ಇನ್ನೊಂದು ಕಡೆ ಬಂದುಬಿಟ್ಟು ವೀಕ್ಲಿ 1 ವೀಡಿಯೋ ಮಾತ್ರ ಹಾಕ್ತಾ ಇದ್ದೀರಾ. ಸೊ ಇಲ್ಲಿ ಬಂದುಬಿಟ್ಟು ಡೈಲಿ ವಿಡಿಯೋ ಪೋಸ್ಟ್ ಮಾಡೋರಿಗೆ ಏನಾಗುತ್ತೆ, ಡೈಲಿ ಬಂದುಬಿಟ್ಟು ವಿಡಿಯೋ ವೈರಲ್ ಆಗೋ ಚಾನ್ಸ್ ಬಂದುಬಿಟ್ಟು ಸಿಗುತ್ತೆ. ಇಲ್ಲಿ ವೀಕ್ಲಿ ಒನ್ಸ್ ವಿಡಿಯೋ ಮಾಡೋರಿಗೆ ಅವ್ರಿಗೆ ಬಂದುಬಿಟ್ಟು ಒಂದು ತಿಂಗಳಲ್ಲಿ ಬಂದುಬಿಟ್ಟು 4 ಸಲನೇ ವೀಡಿಯೋ ವೈರಲ್ ಆಗೋ ಚಾನ್ಸಸ್ ಸಿಗೋದು. ಓಕೆನಾ? ಸೊ ಇಲ್ಲಿ ಏನು ಬೆನಿಫಿಟ್ ಅಂದರೆ, ಸೊ ಡೈಲಿ ವಿಡಿಯೋ ಮಾಡೋದ್ರಿಂದ ಲಾಭ ಏನಂದರೆ, ಡೈಲಿ ವಿಡಿಯೋ ಮಾಡೋದ್ರಿಂದ ನಮಗೆ ಡೈಲಿ ಬಂದುಬಿಟ್ಟು ಏನಾಗುತ್ತೆ, ಅದು ವೈರಲ್ ಆಗೋ ಚಾನ್ಸ್ನೂ ಸಿಗುತ್ತೆ. ಇದ್ರ ಜೊತೆಗೆ ಇಂಪ್ರೆಷನ್ನು ಬಂದುಬಿಟ್ಟು ನಮ್ಮದು ಜಾಸ್ತಿ ಆಗುತ್ತೆ. ಈಗ ಡೈಲಿ ಒಂದು ವೀಡಿಯೋ ನೀವು ಹಾಕ್ತಾ ಇದ್ದೀರಾ ಅಂದರೆ ಡೇ 1ನಲ್ಲಿ ನಿಮಗೆ ಅಂದ್ಕೊಳ್ಳಿ, ಡೇ 1ನಲ್ಲಿ ನೀವು ಒಂದು ವೀಡಿಯೋನ ಪೋಸ್ಟ್ ಮಾಡಿದ್ದೀರಾ, ಅದರಲ್ಲಿ ನಿಮಗೆ ಎಷ್ಟು ಇಂಪ್ರೆಷನ್ಸ್ ಸಿಕ್ತು, ಅದರಲ್ಲಿ ನಿಮಗೆ ಒಂದು 200 ಇಂಪ್ರೆಷನ್ ಸಿಕ್ತು ಅಂದ್ಕೊಳ್ಳಿ. ನೆಕ್ಸ್ಟ್ ಡೇ ಬಂದುಬಿಟ್ಟು ನೀವು ಇನ್ನೊಂದು ವೀಡಿಯೋನ ಪೋಸ್ಟ್ ಮಾಡಿದರೆ, ಸೊ ಅದರಲ್ಲಿ ಬಂದುಬಿಟ್ಟು ನಿಮಗೆ ಇಂಪ್ರೆಷನ್ ಎಷ್ಟು 350 ಸಿಕ್ತು ಅಂದ್ಕೊಳ್ಳಿ. ಮತ್ತು ನೆಕ್ಸ್ಟ್ ಡೇ ಪೋಸ್ಟ್ ಮಾಡಿದಾಗ ಸೊ ಇನ್ನೂ ಸ್ವಲ್ಪ ಕಮ್ಮಿ ಸಿಗ್ಬೋದು, ಲೈಕ್ 350 ಇದ್ದಿದ್ದು 200ಗೆ ಬಂದುಬಿಡ್ತು ಅಂದ್ಕೊಳ್ಳಿ. ಮತ್ತು ನೀವು ಪೋಸ್ಟ್ ಮಾಡಿದಾಗ ಏನಾಗುತ್ತೆ, ಜಾಸ್ತಿ ಇಂಪ್ರೆಷನ್ ನೋಡೋಕ್ಕೆ ಸಿಗುತ್ತೆ, ನಿಮಗೆ 2000 ಇಂಪ್ರೆಷನ್ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ. ಈ ಥರ ಬಂದುಬಿಟ್ಟು ನೀವು ಡೈಲಿ ವಿಡಿಯೋ ಪೋಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಇಂಪ್ರೆಷನ್ನು ಜಾಸ್ತಿ ಆಗ್ತಾ ಹೋಗುತ್ತೆ, ನಿಧಾನವಾಗಿ ನಿಮ್ಮ ಇಂಪ್ರೆಷನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನಿಮ್ಮ ವಿಡಿಯೋ ವೈರಲ್ ಆಗೋ ಚಾನ್ಸ್ನೂ ಕೂಡ ನಿಮಗೆ ಸಿಗುತ್ತೆ, ಡೈಲಿ ಸಿಗುತ್ತೆ. ಓಕೆನಾ? ಸೊ ಇದು ಬಂದುಬಿಟ್ಟು ನಾವು ಲಾಭಗಳು, ನಮ್ಮದು ಏನು ಲಾಭ ಸಿಗುತ್ತೆ ನಾವು ಡೈಲಿ ವಿಡಿಯೋ ಮಾಡೋದ್ರಿಂದ. ಆ್ಯಂಡ್ ವೀಕ್ಲಿ ಪೋಸ್ಟ್ ಮಾಡೋರಿಗೆ ಏನಾಗುತ್ತೆ, ಲೈಕ್ ಅವ್ರಿಗೆ ಚಾನ್ಸು ಸಿಗಲ್ಲ, ಅವ್ರದ್ದು ಇಂಪ್ರೆಷನ್ಸ್ ಕೂಡ ಬಂದುಬಿಟ್ಟು ಈ ಥರ ಲೈನೇ ಇರುತ್ತೆ ಆ್ಯಂಡ್ ಇಂಪ್ರೆಷನ್ ಕೂಡ ಅವ್ರಿಗೆ ಬಂದುಬಿಟ್ಟು ಕಮ್ಮಿನೇ ಸಿಗೋದು. ಓಕೆನಾ? ಸೊ ಮುಂದಕ್ಕೆ ಅವ್ರದ್ದು ಏನಾದರೂ ಚೆನ್ನಾಗಿ ವಿಡಿಯೋ ಏನಾದರೂ ಮಾಡ್ತಾಯಿದ್ರೆ ಆ ಕಂಡೀಷನಲ್ಲಿ ಹೋಗ್ಬಿಟ್ಟು ಅವ್ರದ್ದು ಜಾಸ್ತಿ ಇಂಪ್ರೆಷನ್ಸ್ ಹೋಗುತ್ತೆ, ವಿಡಿಯೋ ವೀಕ್ಲಿ ಒನ್ಸ್ ಯಾರೆಲ್ಲ ಮಾಡ್ತಿದ್ದೀರಾ ಅವರು. ಓಕೆನಾ? ಸೊ ಇದಾಯಿತು ನಮ್ಮದು ಲಾಭಗಳು, ನಾವು ಡೈಲಿ ವಿಡಿಯೋ ಹಾಕೋದ್ರಿಂದ ಏನಾಗುತ್ತೆ ಆ್ಯಂಡ್ ವೀಕ್ಲಿ ಒನ್ಸ್ ವಿಡಿಯೋ ಮಾಡೋದ್ರಿಂದ ಏನಾಗುತ್ತೆ ಅಂತ. ಆ್ಯಂಡ್ ಈಗ ನಾವು ಇದ್ರದ್ದು ನಷ್ಟದ ಬಗ್ಗೆ ಮಾತಾಡೋದಾದರೆ, ಈಗ ಅಂದ್ಕೊಳ್ಳಿ ನೀವು ಡೈಲಿ ವಿಡಿಯೋ ಏನಾದರೂ ಪೋಸ್ಟ್ ಮಾಡ್ತಾ ಇದ್ರೆ, ವೀಕ್ಲಿ ಒನ್ಸ್ ಮಾಡ್ತಾ ಇದ್ರೆ, ಸೊ ಡೈಲಿ ಬಂದುಬಿಟ್ಟು ನೀವು ವಿಡಿಯೋ ಏನಾದರೂ ಪೋಸ್ಟ್ ಮಾಡ್ತಾ ಇದ್ರೆ ಆಗ ಬಂದುಬಿಟ್ಟು ಒಂದು ವೀಡಿಯೋಗೆ 200 ವ್ಯೂಸು ಬರುತ್ತೆ. ಡೇ 1ನಲ್ಲಿ ನೀವು ಒಂದು ವೀಡಿಯೋನ ಪೋಸ್ಟ್ ಮಾಡಿರ್ತೀರ, ಅದರಲ್ಲಿ ಬಂದುಬಿಟ್ಟು ನಿಮಗೆ 200 ವ್ಯೂಸ್ ಸಿಗುತ್ತೆ. ಬಟ್ ಅದು ಮುಂದಕ್ಕೆ ಹೋಗಿ ಇನ್ನೂ ವ್ಯೂಸು ಗೇನ್ ಆಗೋ ಚಾನ್ಸಸ್ ಇತ್ತು. ಬಟ್ ನೀವೇನು ಮಾಡಿಬಿಟ್ರಿ, ನೆಕ್ಸ್ಟ್ ಡೇ ಇನ್ನೊಂದು ವೀಡಿಯೋನ ಪೋಸ್ಟ್ ಮಾಡಿಬಿಟ್ರಿ. ಸೊ ಅದೇನಾಗುತ್ತೆ, ಆ ಹಳೆ ವೀಡಿಯೋದಾಗ ಇಂಪ್ರೆಷನ್ನು ನಿಂತುಬಿಟ್ಟು ನೆಕ್ಸ್ಟ್ ವೀಡಿಯೋ ಇಂಪ್ರೆಷನ್ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಬಂದುಬಿಟ್ಟು ಯೂಟ್ಯೂಬ್ದು ರಿಯಾಲಿಟಿ, ಇದು ನಾನು ಹೇಳಿದ್ದು ನಷ್ಟ ಅಂತ. ಓಕೆನಾ? ಸೊ ನೀವೇನಾದರೂ ಡೈಲಿ ವಿಡಿಯೋ ಏನಾದರೂ ಪೋಸ್ಟ್ ಮಾಡ್ತಾ ಇದ್ದರೆ ಆಗ ಬಂದುಬಿಟ್ಟು ನಿಮಗೆ ಏನಾಗುತ್ತೆ, ಏನು ವ್ಯೂಸ್ ಬರ್ತಾ ಇದೆ ಫಸ್ಟ್ನೇ ವೀಡಿಯೋದಲ್ಲಿ, ಸೊ ಆ ವಿಡಿಯೋದು ವ್ಯೂ ನಿಂತೋಗಿ ನೆಕ್ಸ್ಟ್ ವೀಡಿಯೋಗೆ ಇಂಪ್ರೆಷನ್ ಕಳ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಯೂಟ್ಯೂಬ್. ಸೊ ವೀಕ್ಲಿ ಒನ್ಸ್ ಏನು ಪೋಸ್ಟ್ ಮಾಡ್ತೀರಾ ಸೇಮ್ ಅದೇ ಈ ವೀಕ್ಲಿ ಒನ್ಸ್ ಪೋಸ್ಟ್ ಮಾಡೋರಿಗೆ ಒಂದು ಸ್ವಲ್ಪ ಬೆನಿಫಿಟ್ ಅಂತ ಹೇಳ್ಬೋದು. ಯಾಕಂದರೆ ಈಗ ಅವರು ಒಂದು ವೀಕಿಗೆ ಒಂದು ವೀಡಿಯೋ ಪೋಸ್ಟ್ ಮಾಡಿರ್ತಾರೆ, ಅವ್ರಿಗೆ 7 ಡೇಸ್ವರೆಗೂ ಟೈಮ್ ಇರುತ್ತೆ, ಅವ್ರಿಗೆ ಆ ವ್ಯೂಸ್ ಎಷ್ಟು ಸಿಗುತ್ತೆ ಅಷ್ಟು 7 ಡೇಸ್ವರೆಗೂ
ಟೈಮ್ ಇರುತ್ತೆ. ಸೊ ನೆಕ್ಸ್ಟ್ ಅವ್ರು ವಿಡಿಯೋ ಪೋಸ್ಟ್ ಮಾಡಿದಾಗ ಅದರದ್ದು ಇಂಪ್ರೆಷನ್ ನಿಂತು ಸೊ ನೆಕ್ಸ್ಟ್ ವಿಡಿಯೋ ಇಂಪ್ರೆಷನ್ನು ಹೋಗುತ್ತೆ. ಸೊ ಇದು ಎಲ್ಲರ ಚಾನಲಲ್ಲಿ ನಡೆಯುತ್ತೆ. ಸೊ ಸಣ್ಣ ಕ್ರಿಯೇಟರ್ ಅಂತ ಇಲ್ಲ, ದೊಡ್ಡ ಕ್ರಿಯೇಟರ್ ಅಂತ ಇಲ್ಲ, ದೊಡ್ಡ ಕ್ರಿಯೇಟರ್ ಚಾನಲ್ ಜೊತೆನೂ ನಡೆಯುತ್ತೆ ಆ್ಯಂಡ್ ಸಣ್ಣ ಕ್ರಿಯೇಟರ್ ಚಾನಲ್ಸ್ ಜೊತೆನೂ ನಡೆಯುತ್ತೆ. ಆ್ಯಂಡ್ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ನೀವು ಯಾವ ಥರ ವರ್ಕ್ ಮಾಡ್ಬೋದು. ನೀವು ಡೈಲಿ ವಿಡಿಯೋ ಹಾಕಬೇಕಾ ಅಥವಾ ನೀವು ವೀಕ್ಲಿ ಒನ್ಸ್ ಹಾಕಬೇಕಾ ಇಲ್ಲ 2-3 ದಿನ ಬಿಟ್ಟು ಹಾಕಬೇಕಾ ಅಂತಲೂ ನಾನು ನಿಮಗೆ ಹೇಳ್ತೀನಿ. ಸೊ ಇದು ಬಂದುಬಿಟ್ಟು ನಷ್ಟ ಗೈಸ್. ನಿಮ್ಮದು ಇಂಪ್ರೆಷನ್ಸ್ ಏನಿದೆ ಅದು ಬಂದುಬಿಟ್ಟು ಕಮ್ಮಿ ಆಗಿಬಿಡುತ್ತೆ. ಫಸ್ಟ್ ವಿಡಿಯೋ ಏನು ಪೋಸ್ಟ್ ಮಾಡಿರ್ತೀರ ಅದು ನೀವು ಡೈಲಿ ಬಂದುಬಿಟ್ಟು ವಿಡಿಯೋ ಪೋಸ್ಟ್ ಮಾಡ್ತಾಯಿದ್ರೆ, ಓಕೆನಾ. ಸೊ ಈಗ ನಾನು ನಿಮಗೆ ಹೇಳಿಬಿಡ್ತೀನಿ. ಸೊ ನಾವು ಡೈಲಿ ಪೋಸ್ಟ್ ಮಾಡಬೇಕಾ ಅಥವಾ ನಾವು ಏನು ಮಾಡಬೇಕು ಅಂತ ನಿಮ್ಮ ಮೈಂಡಲ್ಲಿ ಕ್ವಶನ್ ಏನಾದರೂ ಓಡ್ತಾ ಇರುತ್ತಲ್ವ. ಸೊ ನೀವು ಏನಾದರೂ ಕಾಮಿಡಿ ವಿಡಿಯೋ ಏನಾದರೂ ಮಾಡ್ತಾಯಿದ್ರೆ ಅಫ್ಕೋರ್ಸ್ ನೀವು ಕಾಮಿಡಿ ವಿಡಿಯೋ ಅಂತೂ ಡೈಲಿ ಪೋಸ್ಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಟೈಮ್ ಹಿಡಿಯುತ್ತೆ ಆ ವಿಡಿಯೋಸ್ ಎಲ್ಲ ಮಾಡೋಕ್ಕೆ. ಸೊ ನೀವು ಕಾಮಿಡಿ ವಿಡಿಯೋ ಏನಾದರೂ ಮಾಡ್ತಾಯಿದ್ರೆ 3 ಡೇಸ್ಗೊಂದ್ಸಲ ಅಥವಾ 1 ವೀಕ್ಲಿ ಒಂದ್ಸಲ ಇಲ್ಲ 1 ತಿಂಗಳಿಗೆ ಒಂದ್ಸಲ ವೀಡಿಯೋನು ಕೂಡ ನೀವು ಮಾಡ್ಕೋಬೋದು. ಅದು ಬಂದುಬಿಟ್ಟು ಕಾಮಿಡಿ ವಿಡಿಯೋ, ಅದು ಚೆನ್ನಾಗೂ ಇರಬೇಕು ಆ್ಯಂಡ್ ಅದರಲ್ಲಿ ತುಂಬ ಟೈಮ್ ಇರುತ್ತೆ. ಡೈಲಿ ಒಂದು ವಿಡಿಯೋ ಅಂತೂ ಕಾಮಿಡಿ ವಿಡಿಯೋದಲ್ಲಿ ಮಾಡೋಕ್ಕಾಗಲ್ಲ, ಓಕೆನಾ. ಸೊ ಕಾಮಿಡಿ ವಿಡಿಯೋರು ಏನು ಮಾಡ್ಬೋದು, 3 ಡೇಸ್ಗೊಂದ್ಸಲ ಇಲ್ಲಾಂದರೆ 1 ವೀಕ್ಲಿ ಒನ್ಸು ವೀಡಿಯೋನ ಪೋಸ್ಟ್ ಮಾಡ್ಕೋಬೋದು. ಗೇಮಿಂಗ್ ಚಾನಲ್ ಬಗ್ಗೆ ನಾವು ಮಾತಾಡೋದಾದರೆ ನೀವು ಡೈಲಿ ವಿಡಿಯೋ ಪೋಸ್ಟ್ ಮಾಡಿ. ನೀವು ಆಡಿಯನ್ಸ್ಗಳನ್ನ ಟಾರ್ಗೆಟ್ ಮಾಡಬೇಕು. ಸೊ ಡೈಲಿ ವಿಡಿಯೋ ನೀವೇನಾದರೂ ಪೋಸ್ಟ್ ಮಾಡಿದರೆ ಆಗ ನಿಮ್ಮದು ಇಂಪ್ರೆಷನ್ಸು ಜಾಸ್ತಿ ಹೋಗ್ತಾ ಇರುತ್ತೆ ಆ್ಯಂಡ್ ನಿಮ್ಮ ಆಡಿಯನ್ಸು ಬಂದುಬಿಟ್ಟು ಕನೆಕ್ಟ್ ಆಗ್ತಾರೆ. ಸೊ ಗೇಮಿಂಗ್ ಚಾನಲ್ ಅವರು ಆದಷ್ಟು ಡೈಲಿ ವಿಡಿಯೋ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಇನ್ನು ತುಂಬ ಜನ ವ್ಲಾಗಿಂಗು, ಕುಕ್ಕಿಂಗು ಇವೆಲ್ಲ ಮಾಡ್ತಿರಲ್ಲ. ಸೊ ನೀವು ಬಂದುಬಿಟ್ಟು ಟೈಮ್ ಕೊಡಿ. ಈಗ ನಿಮ್ಮದು ಸ್ಟಾರ್ಟಿಂಗಲ್ಲಿ ನಿಮ್ಮದು ನ್ಯೂ ಚಾನಲ್ ಅಂದರೆ ಡೈಲಿ ವಿಡಿಯೋ ಮಾಡಿ, ಏನು ತೊಂದರೆ ಇಲ್ಲ ನಿಮ್ಮದು ಒಂದು ಸ್ವಲ್ಪ ಚಾನೆಲ್ ಓಲ್ಡ್ ಆಗಿದೆ, ಒಂದು ಸ್ವಲ್ಪ ನಿಮ್ಮದು ವ್ಯೂಸ್ ಬರುತ್ತೆ ಅನ್ನೋ ಥರ ಏನಾದರೂ ಇದ್ದರೆ ನೀವು 3 ಡೇಸ್ಗೊಂದ್ಸಲ ನೀವು ವಿಡಿಯೋ ಮಾಡ್ಬೋದು. ಇಲ್ಲ ಹೊಸ ಚಾನಲ್ ಇದ್ದರೆ ನೀವು ಡೈಲಿ ವಿಡಿಯೋ ಮಾಡಿ. ಹೊಸ ಚಾನಲ್ ಇಲ್ಲ ನಂದು 1 ವರ್ಷ ಆಗಿದೆ, ನಂದು ವ್ಯೂಸ್ ಸ್ವಲ್ಪ ಬರುತ್ತೆ ಅನ್ನೋರು ಏನು ಮಾಡಿ 3 ಡೇಸ್ಗೊಂದು ಸ್ವಲ್ಪ ವಿಡಿಯೋನ ಪೋಸ್ಟ್ ಮಾಡಿ. ಏನಕ್ಕೆ ನಾನು 3 ಡೇಸ್ಗೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಈಗ 1 ಡೇ ಅಲ್ಲಿ ನೀವು ಏನು ವಿಡಿಯೋ ಪೋಸ್ಟ್ ಮಾಡಿರ್ತೀರ ಅದಕ್ಕೆ ವ್ಯೂಸು ಬರೋಕ್ಕೆ ಬಿಡಿ. ಸ್ವಲ್ಪ ವ್ಯೂಸು ಬರೋಕ್ಕೆ ಬಿಟ್ಟರೆ ಆಮೇಲೆ ನೆಕ್ಸ್ಟ್ ನಿಮಗೆ ಏನು ನೆಕ್ಸ್ಟ್ ವಿಡಿಯೋ ಪೋಸ್ಟ್ ಮಾಡಿದಾಗ ಅದಕ್ಕೆ ಇಂಪ್ರೆಷನ್ಸ್ ನಿಂತೋಗುತ್ತೆ, ವ್ಯೂಸ್ ಬರೋದು ನಿಂತೋಗುತ್ತೆ ಆ ಹಳೆ ವಿಡಿಯೋಗೆ. ಸೊ ಆಗ ಇನ್ನೊಂದು ವಿಡಿಯೋ ಏನಿರುತ್ತೆ ಅದರಲ್ಲಿ ಫೋಕಸ್ ಮಾಡುತ್ತೆ. ಸೊ ಇದು ಒಂದು ರಿಯಾಲಿಟಿ ಯೂಟ್ಯೂಬ್ದು, ಹಾಗಾಗಿ ಹೇಳ್ತಾ ಇರೋದು. ಸೊ ನೀವೇನಾದರೂ ವ್ಲಾಗಿಂಗು, ಕುಕ್ಕಿಂಗ್ ಏನಾದರೂ ಮಾಡ್ತಾಯಿದ್ರೆ ನೀವು 3 ಡೇಸ್ಗೊಂದ್ಸಲ ವೀಡಿಯೋನ ಪೋಸ್ಟ್ ಮಾಡಿ. ಆ್ಯಂಡ್ ರಂಗೋಲಿ ಚಾನಲ್ಸು ಕೆಲವೊಬ್ಬರು ಇರ್ತಾರಲ್ಲ, ಸೊ ಅವ್ರಿಗೂ ನಾನು ಹೇಳ್ತಾ ಇರೋದು 3 ಡೇಸ್ಗೊಂದ್ಸಲ ನೀವು ವೀಡಿಯೋನ ಪೋಸ್ಟ್ ಮಾಡ್ಬೋದು ಅಥವಾ ನೀವು 2 ಡೇಸ್ಗೊಂದ್ಸಲ ಮಾಡ್ಬೋದು. ಅದಕ್ಕೆ ನೀವು ಒಂದು ಸ್ವಲ್ಪ ಟೈಮ್ ಕೊಡಿ ಆ ವೀಡಿಯೋಸ್ಗೆ ಒಂದು ಸ್ವಲ್ಪ ವ್ಯೂಸ್ ಬರೋಕ್ಕೆ. ಅದಾದಮೇಲೆ ನೀವು ಟೆಕ್ ಚಾನಲ್ ಏನಾದರೂ ಮಾಡ್ತಾ ಇದ್ದೀರಾ, ಎಜುಕೇಷನ್ ಚಾನಲ್ ಏನಾದರೂ ಮಾಡ್ತಾ ಇದ್ದೀರಾ, ನಂತರ ವೀಡಿಯೋಸ್ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ನೀವು ಡೈಲಿ ವೀಡಿಯೋ ಪೋಸ್ಟ್ ಮಾಡಿ. ಏನಕ್ಕೆ ಡೈಲಿ ವಿಡಿಯೋ. ಸೊ ನ್ಯೂ ಚಾನಲ್ ಏನಾದರೂ ಇದ್ದರೆ ಡೈಲಿ ವಿಡಿಯೋ ಪೋಸ್ಟ್ ಮಾಡಿ, ಏನು ತೊಂದರೆ ಇಲ್ಲ. ನ್ಯೂ ಚಾನಲ್ ಅವ್ರಿಗೆ, ಯಾಕಂದರೆ ನಿಮಗೆ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿರ್ತೀರ. ಸೊ ನಿಮಗೆ ವ್ಯೂಸ್ ಬೇಕಾಗಿರುತ್ತೆ, ಸಬ್ಸ್ಕ್ರೈಬರ್ಸ್ ಬೇಕಾಗಿರುತ್ತೆ ಆ್ಯಂಡ್ ನಿಮ್ಮದು ವಿಡಿಯೋ ವೈರಲ್ ಆಗಬೇಕಾಗಿರುತ್ತೆ, ನಿಮ್ಮದು ವಾಚ್ ಟೈಮ್ ಎಲ್ಲ ಕಂಪ್ಲೀಟ್ ಆಗಬೇಕಾಗಿರುತ್ತೆ. ಸೊ ಡೈಲಿ ವಿಡಿಯೋ ಪೋಸ್ಟ್ ಮಾಡಿ. ಆ್ಯಂಡ್ ನಿಮ್ಮದು ಚಾನಲ್ ಏನಾದರೂ ಸ್ವಲ್ಪ ಬೆಳೆದ ಮೇಲೆ ಆಗಬೇಕಿದ್ರೆ ನೀವು 2 ದಿನಕ್ಕೊಂದ್ಸಲ ಮಾಡ್ಕೋಬೋದು. ಇಲ್ಲಾಂದರೆ ಆ ಕಂಡೀಷನಲ್ಲೂ ಕೂಡ ನೀವು ಡೈಲಿ ವೀಡಿಯೋಸ್ನ ಪೋಸ್ಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಈಗ ಹೊಸ ಚಾನೆಲ್ ಏನಾದರೂ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಡೈಲಿ ವಿಡಿಯೋ ಮಾಡಿ, ಕನ್ಸಿಸ್ಟೆನ್ಸಿ ಏನಿದೆ ಅದನ್ನು ಮೈಂಟೈನ್ ಮಾಡಿ, ಓಕೆನಾ ಗೈಸ್. ಸೊ ಗೊತ್ತಾಯ್ತಲ್ಲ. ಸೊ ಯಾವ್ಯಾವ ಚಾನಲ್ಸು ಯಾವ ಥರ ಮಾಡಬೇಕು, ಏನು ಎತ್ತ, ಇದ್ರದ್ದು ಲಾಭ ಏನಿದೆ, ನಷ್ಟ ಏನಿದೆ ಆ್ಯಂಡ್ ನಾವು ಡೈಲಿ ವಿಡಿಯೋ ಮಾಡಿದರೆ ಏನಾಗುತ್ತೆ ಅಂತ ಎಲ್ಲ ಡೀಟೇಲ್ಸಾಗಿ ಗೊತ್ತಾಯ್ತಲ್ಲ. ಅಂತೂ ನಿಮ್ಗೆ ಏನಾದರೂ ಇದ್ರ ರಿಲೇಟೆಡ್ ಡೌಟು, ಕ್ವಶನ್ ಏನಾದರೂ ಮೈಂಡಲ್ಲಿದ್ದರೆ ನಂಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈನ ಮಾಡ್ತೀನಿ, ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.